ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ ನೀವೆಲ್ಲ? ಪೇಂಟ್ ಸೆಕ್ಟರ್ ಮಾರ್ಕೆಟ್ ಒಂದು ಅಪ್ ಟ್ರೆಂಡ್ ಇದ್ರೂ ಈ ಪೇಂಟ್ ಸೆಕ್ಟರ್ ಇನ್ನೂ ಅಷ್ಟೊಂದು ರ್ಯಾಲಿ ಆಗಿಲ್ಲ. ಯಾಕೆ? ಈ ಪೇಂಟ್ ಸೆಕ್ಟರಲ್ಲಿ ನೋಡಿ 42% ಏಷ್ಯನ್ ಪೇಂಟ್ ಟೋಟಲ್ ಮಾರ್ಕೆಟ್ ಶೇರು. ಟೋಟಲಿ ಇಂಡಿಯಾದಲ್ಲಿ ಏನು ಪೇಂಟ್ ಮಾರಾಟ ಆಗುತ್ತೆ ಅದರಲ್ಲಿ 42% ಓನ್ಲಿ ಏಷ್ಯನ್ ಪೇಂಟೇ ಯೂಸ್ ಮಾಡ್ತಾರೆ ಜನ. ಸೆಕೆಂಡ್ ನಂಬರಲ್ಲಿದೆ ಬರ್ಜರ್ ಪೇಂಟ್ 12%. ಮೂರನೇ ನಂಬರಲ್ಲಿ ಕನ್ಸಾಯಿ ನೆರೋಲಾಕ್ ಪೇಂಟ್. ಕನ್ಸಾಯಿ ನೆರೋಲಾಕ್ ಏನಾಗಿದೆ, ಇದೊಂದು ಇಂಡಸ್ಟ್ರಿಯಲ್ಲಿ ಜಾಸ್ತಿ ಯೂಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ವೆಹಿಕಲ್ಸ್ ಆಗಲಿ ಅಥವಾ ಇಕ್ವಿಪ್ಮೆಂಟ್ಸ್ ಆಗಲಿ, ಈ ರೀತಿ ಇಲ್ಲಿ ನೆರೋಲಾಕ್ ಪೇಂಟದ್ದು ಮಾರ್ಕೆಟ್ ಶೇರ್ ಜಾಸ್ತಿ ಇದೆ. ಬಟ್ ಹೌಸ್ ಹೋಲ್ಡಲ್ಲಿ ಇಂಥದ್ದೆಲ್ಲ ಮನೆಗೆ ಕಟ್ಟೋಕ್ಕೆ, ಬಿಲ್ಡಿಂಗ್ಸ್ಗೆ ಮ್ಯಾಕ್ಸಿಮಮ್ ಏಷ್ಯನ್ ಪೇಂಟು ಮತ್ತು ಬರ್ಜರ್ ಪೇಂಟು ಒಂದು ಒಳ್ಳೆಯ ಹೆಸರಿದೆ. ಇಂಥ ಒಂದು ಪೇಂಟ್ ಸೆಕ್ಟ್ರಲ್ಲಿ ಒಳ್ಳೆ ಸ್ಟಾಕ್ಸನ್ನು ಪೋರ್ಟ್ಫೋಲಿಯೋದಲ್ಲಿ ಇಟ್ಕೋಬೇಕು. ಇದು ತುಂಬ ಇಂಪಾರ್ಟೆಂಟು. ಬನ್ನಿ ನೋಡೋಣ, ನನ್ನ ಪ್ರಕಾರ ಯಾವ 2 ಸ್ಟಾಕು ನಿಮಗೋಸ್ಕರ ಒಂದು ಒಳ್ಳೆ ಪಿಕ್ ಆಗ್ಬೋದು, ಫ್ಯೂಚರಲ್ಲಿ ಒಂದು ಒಳ್ಳೆ ರಿಟರ್ನ್ ಕೊಡೋಕ್ಕೆ. ಫ್ರೆಂಡ್ಸ್, ಒಂದು ವಿಷಯ, ನೀವು ನಂದು ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತೀರಾ. ಇಂಥ ಒಂದು ಮಾರ್ಕೆಟಲ್ಲಿ ಒಂದು ಒಳ್ಳೆಯ ಸ್ಟಾಕ್ಸನ್ನ ಹುಡುಕಿ ಕೊಡೋಕ್ಕೆ ಸುಮಾರು ಎಫರ್ಟ್ ಎಲ್ಲ ಬೇಕಾಗುತ್ತೆ, ಎಷ್ಟೋ ಓದಬೇಕಾಗತ್ತೆ. ಅದಕ್ಕೆ ವಿಡಿಯೋ ದಯವಿಟ್ಟು ಚೆನ್ನಾಗಿ ಅನಿಸಿದ್ರೆ ಲೈಕ್ ಮಾಡಬೇಕು ಮತ್ತು ಚಾನಲನ್ನು ಡೆಫಿನೆಟ್ಲಿ ಸಬ್ಸ್ಕ್ರೈಬ್ ಮಾಡಬೇಕು. ಇಂಥದ್ದೇ ಆದ ಒಂದು ಒಳ್ಳೆಯ ವೀಡಿಯೋಸನ್ನು ನಿಮಗೋಸ್ಕರ ನಾನು ತರ್ತಾ ಇರ್ತೀನಿ, ನಿಮ್ಮ ಮುಂದೆ ಇಡ್ತಾ ಇರ್ತೀನಿ. ಬನ್ನಿ, ನನಗೆ 2 ಪೇಂಟ್ ಕಂಪ್ನಿ ನನಗೆ ಹಿಡಿಸುತ್ತೆ. ನಂಬರ್ 1 ಇದೆ, ಅದು ಲೀಡರ್ ಜೊತೆನೇ ಹೋಗ್ಬೇಕಂತೀನಿ. ಅದು ಇದೆ ಏಷ್ಯನ್ ಪೇಂಟ್. ಏಷ್ಯನ್ ಪೇಂಟ್ ಯಾಕೆ ಹಿಡಿಸುತ್ತೆ ಅಂದರೆ, ಈ ಏಷ್ಯನ್ ಪೇಂಟು ಇದರದ್ದು ಸದ್ಯಕ್ಕೆ ಈ ಏಷ್ಯನ್ ಪೇಂಟು ಲೋ ಪಿ ದಲ್ಲಿ ನಡೀತಿದೆ. ಒಂದು ಕಡಿಮೆ ರೇಟಲ್ಲಿ ಸಿಗ್ತಾ ಇದೆ. 52.26 ಇದೊಂದು ಪಿ ಇದೆ. ಇದೊಂದು ಒಂದು ಕಡಿಮೆ ರೇಟಲ್ಲಿ ಇದು ಪಿ ಸಿಗ್ತಾ ಇದೆ ಏಷ್ಯನ್ ಪೇಂಟು. ನಂಬರ್ 1. ನಂಬರ್ 2, ಈ ಪೇಂಟಿಂಗ್ ಸ್ಟಾಕು, ಈ ಏಷ್ಯನ್ ಪೇಂಟ್ ಶೇರು ಕಳೆದ 2 ವರ್ಷದಲ್ಲಿ ಸತತವಾಗಿ ಒಂದು ಕನ್ಸಾಲಿಡೇಷನ್ ಫೇಸ್ನಲ್ಲಿ ಓಡ್ತಿದೆ. ನೀವು ನೋಡ್ಬೋದು, ಇದು 2 ವರ್ಷದ ಗ್ರಾಫ್ ತೆಗೆದಿದ್ದೀನಿ. 2 ವರ್ಷದ ಹಿಂದೆ ಈ ಸ್ಟಾಕು 3500 ರೇಟಲ್ಲಿತ್ತು. ಆ 3500ದಿಂದ ಇವಾಗ ಇದು 3000ಗೆ, ಅಂದರೆ ಒಂದು 500 ರೂಪಾಯಿ ಅಲ್ಲಿಂದ ಮತ್ತೆ ಕಡಿಮೆ ಆಗಿದೆ. ಕಳೆದ 2 ವರ್ಷದಿಂದ ಕಂಟಿನ್ಯೂಸ್ ಆಗಿ ಈ ಸ್ಟಾಕು ಯಾವುದೇ ರಿಟರ್ನ್ ಕೊಟ್ಟಿಲ್ಲ. ಒಳ್ಳೆ ಕಂಪ್ನಿ, ಚೆನ್ನಾಗಿ ಸೇಲ್ಸ್ ಇದೆ, ಒಳ್ಳೆ ಗ್ರೋತ್ ಇದೆ, ಪ್ರಾಫಿಟ್ಟು, ಕ್ವಾರ್ಟರ್ಲಿ ರಿಸಲ್ಟ್ಸು ಎಲ್ಲನೂ ಚೆನ್ನಾಗಿ ಬರ್ತಿದೆ. ಬಟ್ಟು ಈ ಸ್ಟಾಕ್ಸು ಲಾಸ್ಟ್ 2021ದಿಂದ 22, 23, 24 ಅಂದರೆ ಕಳೆದ 3 ವರ್ಷದಲ್ಲಿ ಇಲ್ಲಿ ನೋಡ್ಬೋದು ನೀವು, ಯಾವುದೇ ಥರದ ಒಂದು ರಿಟರ್ನನ್ನು ಕೊಟ್ಟಿಲ್ಲ. ಇದು ಲಾಂಗ್ ಟರ್ಮ್ ನೋಡಿದ್ರೆ ಈ ಸ್ಟಾಕು ಕಳೆದ 10 ವರ್ಷದಲ್ಲಿ ಒಂದು 580ರಲ್ಲಿ ಇರುವಂಥ ಸ್ಟಾಕು ಇವಾಗ 3000 ಒಂದು ರೇಟನ್ನು ಮುಟ್ಟಿದೆ. ಇಂಥ ಒಂದು ಸಮಯದಲ್ಲಿ ಕಂಟಿನ್ಯೂಸ್ಲಿ ಕನ್ಸಾಲಿಡೇಷನ್ ಆಗುವಂಥ ಫೇಸಲ್ಲಿ ನಾವು ಐಡೆಂಟಿಫೈ ಮಾಡಿಬಿಟ್ಟು ಇಂಥ ಸ್ಟಾಕ್ಸನ್ನು ಒಂದು ಒಳ್ಳೆಯ ಅಮೌಂಟು ನೀವು ಏಷ್ಯನ್ ಪೇಂಟಲ್ಲಿ ಹಾಕಿದ್ರೆ, ಒಂದು 1 ಲಕ್ಷ 2 ಲಕ್ಷ ಹಾಕಿದ್ರೆ ಡೆಫಿನೆಟ್ಲಾಗಿ ಹೇಳ್ತೀನಿ, ಮುಂದೆ ಬರುವ ಸಮಯದಲ್ಲಿ ಏಷ್ಯನ್ ಪೇಂಟ್ ನಿಮಗೆ ಒಳ್ಳೆಯ ದುಡ್ಡನ್ನು ಗಳಿಸಿ ಕೊಡುತ್ತೆ. ಮಾರ್ಕೆಟಲ್ಲಿ ನಾವು ಯಾವತ್ತೂ ಇಂಥ ಸ್ಟಾಕ್ಸನ್ನು ಹುಡುಕಾಡಬೇಕು. ಅದು ಕಂಪ್ನಿ ಚೆನ್ನಾಗಿದೆ, ಬಿಸ್ನೆಸ್ ಮಾಡೆಲ್ ಚೆನ್ನಾಗಿದೆ, ಮತ್ತು ರೇಟ್ ಯಾವ ರೇಟಲ್ಲಿ ಅವೈಲೇಬಲ್ ಇದೆ ಅದು ತುಂಬ ಇಂಪಾರ್ಟೆಂಟು. ನೀವು ಸಖತ್ತಾಗಿ ಓಡಿರೋಂಥ ಸ್ಟಾಕ್ಸಲ್ಲಿ ನೀವು ಸಿಕ್ಕಾಕೋಗಿಂತ ಬಾಟಮ್ ಔಟ್ ಆಗಿರೋಂಥ ಸ್ಟಾಕ್ ಇರಬೇಕು, ಪ್ಲಸ್ ಮುಂದೆ ಓಡುವಂಥ ಶಕ್ತಿ ಇರಬೇಕು. ಅಂಥ ಸ್ಟಾಕ್ಸನ್ನು ತೊಗೋಬೇಕು. ಅಂಥ ಒಂದು ಹೆಸರಲ್ಲಿ ಏಷ್ಯನ್ ಪೇಂಟ್ ಡೆಫಿನೆಟ್ಲಿ ಬಂದೇ ಬರುತ್ತೆ ಫ್ರೆಂಡ್ಸ್. ನೀವು ಡೆಫಿನೆಟ್ಲಿ ಏಷ್ಯನ್ ಪೇಂಟ್ಗೆ ಹೋಗ್ಬೋದು. ನಂಬರ್ 2 ಸ್ಟಾಕ್. ಫ್ರೆಂಡ್ಸ್, 2ನೇ ಸ್ಟಾಕ್ ಹೇಳೋಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟು, ಲೈಕ್ ಬಟನನ್ನು ಒತ್ತಿ ಲೈಕ್ ಮಾಡಿ ವಿಡಿಯೋನ. ನನ್ನ ಪರವಾಗಿ 2ನೇ ಸ್ಟಾಕ್ಸ್ ಇದೆ, ಸಿರ್ಕಾ ಪೇಂಟ್. ಈ ಸಿರ್ಕಾ ಪೇಂಟು ಇದು ವುಡ್ಗೆ ಒಂದು ಪೇಂಟನ್ನು ರೆಡಿ ಮಾಡುತ್ತೆ. ಇವ್ರದ್ದು ಒಳ್ಳೆ ಮಾರ್ಕೆಟ್ ಸೇರಿದೆ ಈ ಒಂದು ಸೆಗ್ಮೆಂಟಲ್ಲಿ. ಸಿರ್ಕಾ ಪೇಂಟ್ 372 ರೂಪಾಯಲ್ಲಿ ಮಾರ್ಕೆಟಲ್ಲಿ ಸಿಗ್ತಾ ಇದೆ. ಕಂಪ್ನಿ ನೋಡೋಕೆ ಕೂತ್ರೆ ಒಂದು ಚಿಕ್ಕ ಕಂಪ್ನಿ, ಸ್ಮಾಲ್ ಕ್ಯಾಪ್ ಕಂಪ್ನಿ. ಆ ಸ್ಮಾಲ್ ಕ್ಯಾಪ್ ಕಂಪ್ನಿ ಅಂದರೆ ನೀವು ಇದರಲ್ಲಿ ದುಡ್ಡು ಕೂಡ ಅಷ್ಟೇ ಹಾಕಬೇಕು. ಏಷ್ಯನ್ ಪೇಂಟ್ ಥರ ಇದರಲ್ಲಿ 2 ಲಕ್ಷ 3 ಲಕ್ಷ 5 ಲಕ್ಷ ಹಾಕೋಕ್ಕೆ ಇದು ಸರಿಯಲ್ಲ. ಒಂದು ಸ್ಮಾಲ್ ಪೋರ್ಷನ್ ನಿಮ್ಮ ಪೋರ್ಟ್ಫೋಲಿಯೋದು, ಅಥವಾ ನಿಮಗೆ ಒಂದು ಸ್ಮಾಲ್ ಪೋರ್ಷನ್ ಒಂದು 25,000 30,000 ಈ ರೀತಿ ನೀವು ಈ ಸಿರ್ಕಾ ಪೇಂಟಲ್ಲಿ ನೀವೊಂದು ಒಂದು ಎಕ್ಸ್ಪೋಜರ್ ಕೊಡಬೇಕು. ಈ ಡಿವಿಡೆಂಡ್ ಈಲ್ಡು 0.5% ಡಿವಿಡೆಂಡ್ ಈಲ್ಡ್ ಇದೆ. ದ್ಯಾಟ್ ಮೀನ್ಸ್ ಏನು, ಕಂಪ್ನಿ ಚೆನ್ನಾಗಿ ಮ್ಯಾನೇಜ್ಮೆಂಟ್ ಚೆನ್ನಾಗಿದೆ, ಕಂಪ್ನಿ ದುಡ್ಡನ್ನು ಗಳಿಸ್ತಾ ಇದೆ, ಪ್ಲಸ್ ಡಿವಿಡೆಂಡನ್ನು ತಮ್ಮ ಶೇರ್ ಹೋಲ್ಡರ್ಸ್ಗೆ ಕೊಡ್ತಾ ಇದೆ ಅಂತ ಅರ್ಥ. ಪಿ ನೋಡೋಕೆ ಕೂತ್ರೆ ಒಂದು ಎವರೇಜ್ ಪಿ ರೇಟಲ್ಲಿ ಈ ಸ್ಟಾಕು ಸಿಗ್ತಾ ಇದೆ. 280 ರೂಪಾಯಿ ಇದರದ್ದು 52 ವೀಕ್ ಲೋ ಇತ್ತು. 450 ರೂಪಾಯಿ 52 ವೀಕ್ ಹೈ. ಅಂದರೆ ನಂಗೆ ಅನಿಸುತ್ತೆ ಒಂದು 52 ವೀಕ್ ಹೈ ರೇಟಲ್ಲೇ ಇದು ಓಡ್ತಿದೆ. ಬಾಕಿ ಪೇಂಟ್ ಸೆಕ್ಟರ್
ಚೆನ್ನಾಗಿ ಕೆಲಸ ಮಾಡಿಲ್ಲ. ಬಟ್ ಸಿರ್ಕಾ ಪೇಂಟು ಇಂಥ ಒಂದು ಸ್ಟೇಜಲ್ಲಿ ಕೂಡ ಒಳ್ಳೆ ಕೆಲಸ ಮಾಡಿದೆ, ಒಳ್ಳೆ ರಿಟರ್ನನ್ನು ತಮ್ಮ ಇನ್ವೆಸ್ಟರ್ಗೆ ಗಳಿಸಿಕೊಟ್ಟಿದೆ. ನೀವು ನೋಡ್ಬೋದು ಕಂಟಿನ್ಯೂಸ್ಲಿಯಾಗಿ ₹100 ಇರುವಂಥ ಸ್ಟಾಕು 2019ರಲ್ಲಿ ಇವಾಗ ₹350. ಅಂದರೆ ಒಂದು ಒಳ್ಳೆಯ ರಿಟರ್ನನ್ನು ಕಳೆದ 5 ವರ್ಷಗಳಲ್ಲಿ ಈ ಒಂದು ಕಂಪ್ನಿ ತಮ್ಮ ಇನ್ವೆಸ್ಟರ್ಗೆ ಮಾಡಿಕೊಟ್ಟಿದೆ. ಡೆಫಿನೆಟ್ಲಿ ನೀವು ಸಿರ್ಕಾ ಪೇಂಟನ್ನು ಪೇಂಟ್ ಸೆಕ್ಟರ್ದಿಂದ ಕನ್ಸಿಡರ್ ಮಾಡ್ಬೋದು. ಏಷ್ಯನ್ ಪೇಂಟ್ ಮತ್ತು ಸಿರ್ಕಾ ಪೇಂಟ್ ಈ ಎರಡೂ ನನ್ನ ಕಡೆಯಿಂದ, ಈ ಏಷ್ಯನ್ ಪೇಂಟ್ ಪರ್ಟಿಕ್ಯುಲರ್ಲಿ ನನ್ನ ಹತ್ರ ಇದೆ, ಸಿರ್ಕಾ ಪೇಂಟ್ ನನ್ನ ಹತ್ರ ಇಲ್ಲ ಫ್ರೆಂಡ್ಸ್. ಆದರೆ ಡೆಫಿನೆಟ್ಲಿಯಾಗಿ ಹೇಳ್ತೀನಿ, ಸಿರ್ಕಾ ಪೇಂಟ್ ಒಂದು ಒಳ್ಳೆ ಪೇಂಟ್ ಕಂಪ್ನಿ. ನೀವು ಇದರಲ್ಲಿ ಡೆಫಿನೆಟ್ಲಿ ಒಂದು ಎಕ್ಸ್ಪೋಜರ್ ಕೊಡಬೇಕು. ಮತ್ತು ಕೊಟ್ಟು ಯಾವ ಸ್ಟಾಕನ್ನು ತೊಗೋತೀರಾ ಅದನ್ನು ತೊಗೊಳ್ಳೋದು ತುಂಬ ಸುಲಭ. ಬಟ್ ಅದನ್ನು ಲಾಂಗ್ ಟರ್ಮ್ ಸಲುವಾಗಿ ಹೋಲ್ಡ್ ಮಾಡಿ ಇಡೋದು ತುಂಬ ಕಷ್ಟದ ಕೆಲಸ. ನೀವು ಯಾವಾಗ ಲಾಂಗ್ ಟರ್ಮ್ ಸಲುವಾಗಿ ಸ್ಟಾಕನ್ನು ಹೋಲ್ಡ್ ಮಾಡಿ ಇಡ್ತೀರಾ, ನೀವು ಪೇಷನ್ಸ್ ತೋರಿಸ್ತೀರಾ, ಒಂದು ಡಿಫಿಕಲ್ಟ್ ಫೇಸಲ್ಲಿ, ಒಳ್ಳೆ ಫೇಸಲ್ಲಿ ಎಲ್ಲ ಆಸೆಗೆ ಬರ್ದೇ ಮಾರಾಟ ಮಾಡ್ದೇ ಹಾಗೆ ಇಟ್ಕೋತೀರಾ, ಆವಾಗಲೇ ನಿಮ್ಗೊಂದೊಂದು ಮಲ್ಟಿ ಬೇಗರ್ ರಿಟರ್ನ್ ಕೊಡೋದು, ಆವಾಗಲೇ ನಿಮ್ಮ ಹತ್ರ ಒಂದು ಒಳ್ಳೆ ವೆಲ್ತ್ ಕ್ರಿಯೇಷನ್ ಆಗೋದು. ಥ್ಯಾಂಕ್ ಯು ಫ್ರೆಂಡ್ಸ್.